ಗಂಗಿ ಗಂಗಿ. ಓ ಏನ್ ರಂಗಯ್ಯ, ಏನ್ ಬಂದಿದ್ದೆ, ಏನ್ ಸಮಾಚಾರ? ಬಾ ಕುಕ್ಕ ಬಾ. ಏ ನಾನು ಕುಕ್ಕಮ್ಮಕ್ ಬಂದಿಲ್ಲ, ಅದು ಏನೋ ಹೇಳೋಣ ಅಂತ ಬಂದೆ. ಏನಕ್ಕ, ಏನ್ ಹೇಳು? ಏನೂ ಇಲ್ಲ, ಇವತ್ತು ನಮ್ಮ ಮನೆಗೆ ಹಿರಿಯರ್ ಪೂಜೆ ಮಾಡಿದ್ದೀವಿ. ನಮ್ಮ ಮಾವ ಅಂದು ನಮ್ಮ ಅತ್ತೆದು ಪೂಜೆ ಮಾಡಿದ್ದೀವಿ. ಅದಕ್ಕೇನೆ ಒಂದಿಟ್ಟು ಚಿಕನ್ನು ಮಟನ್ನು ಎಲ್ಲ ಮಾಡಿದ್ದೀವಿ ಊಟಕ್ಕೆ. ಹೇಳೋಗಣ ಅಂತ ಬಂದೆ. ಬಾ ಹಂಗ ನೀನು. ನಾನಾ? ಅಯ್ಯೋ ನಮ್ಮಯ್ಯಪ್ಪ ಇವಾಗ ಊಟಕ್ಕೆ ಬರುತ್ತೆ. ಇನ್ನು ನಾನು ಮನೆಯಾಗಿಲ್ಲ ಅಂದ್ರೆ ಅಯ್ಯಪ್ಪ ಉಮ್ಮ ಕಿಕ್ಕರಿರಲ್ಲ. ನಮ್ಮ ಅತ್ತೆ ಬೇರೆ ಎಲ್ಗೋ ಹೋಗೈತಿ, ಅದು ಮನೆಯಾಗಿರಲ್ಲ. ಅಯ್ಯಪ್ಪಗೆ ಸಾಕಾಗಿರುತ್ತೆ ಕುರಿಯಕ್ಕೆ ಹೋಗಿ ಬಂದು ಉಂಬ ಕಿಕ್ಕರ್ ಯಾರು ಇಲ್ಲ ಅಂತಂದ್ರೆ ತಿರ್ಗ ಆಮೇಲೆ ರೇಗಾಡ್ತಾನೆ ಅಯ್ಯಪ್ಪ ನನ್ನ ಮೇಲೆ. ಎಲ್ಗ ಹೋಗ್ತೀರಾ ಉಂಬ ಕಿಕ್ಕದ್ ಬಿಟ್ಟು ಅಂತಾನ. ಏ ನಿನ್ ಗಂಡ ಬಂದ್ರೆ ಅಲ್ಲಿಗೆ ಬರಕ್ಕೆ ಹೇಳಿ ಬಾ. ಅಲ್ಲಿಗೆ ಬರ್ಲೇರ ಅವನು ಊಟಕ್ಕೆ. ನಿಮ್ಮ ಮನೆಗೆ ಬಂದ್ರೆ ತಿರ್ಗಾ ಪೂಜೆ ಗೀಜೆ ಅಂತನ ತಡವಾಗುತ್ತೆ. ಅಯ್ಯಪ್ಪ ಈಗಲೇ ಬತ್ತಾನೋ ಅಥವಾ ಇನ್ನೊಂದ್ ಸ್ವಲ್ಪ ಬಿಟ್ಟು ಬತ್ತಾನೋ ಯಾರು ಗೊತ್ತು. ಅದು ಅಲ್ದೇನೆ ನಿಮ್ಮ ಮನೆಗೆ ಅಂದ್ರೆ ಅಯ್ಯಪ್ಪ ಬರಲ್ಲ ಊಟಕ್ಕೆ ಪಾಠಕ್ಕೆ. ಅದಕ್ಕೆ ಬಿಡು, ನಮ್ಮ ಅತ್ತೆ ಬಂದ್ರೆ ನಮ್ಮ ಅತ್ತೆನೇ ಕಳಿಸ್ತೀನಿ. ಎಲ್ಗೋ ಹೋಗೈತಿ, ನಮ್ಮ ಅತ್ತೆ ಬಂದ್ರೆ ನಮ್ಮ ಅತ್ತೆನ ಕಳಿಸ್ತೀನಿ. ಇನ್ನೇನು ಓಸಾರ ಬರೋಣ ಪಾಪ. ನೀವು ಒಂದಿಟ್ಟು ಒಂದು ಮಾಡಿದ್ರೆ ಪೂಜೆನ ಬಿಡು, ಏನು ಓಸಾರ ಹೋಗೋದು. ನಮ್ಮ ಅತ್ತೆನ ಕಳಿಸ್ತೀನಿ ಬಿಡಕ್ಕ. ನೀನೇ ಬಂದಿದೆ ಚೆನ್ನಾಗಿರೋದಮ್ಮ. ನಿಮ್ಮ ಅತ್ತೆನ ಕಳಿಸ್ತೀನಿ ಅಂತಿದ್ಯಾ, ನಿಮ್ಮ ಅತ್ತೆ ಎಲ್ಗೆ ಹೋಗ್ಯಾಳೋ ಏನೋ. ಈ ರಂಗಿ ಆಲಿನೇ ಯಾಕೋ ಕರಿಯಾಕ್ ಬಂದೇವಳೆ ನೋಡ್ದ. ನೀನೇ ಬಾ ಅಂತಂದ್ರು ನಮ್ಮ ಅತ್ತೆನ ಕಳಿಸ್ತೀನಿ ಅಂತಾಳೆ ಈ ಗಂಗಿ. ಏನೋ ಕೂಲಿ ಕೆಲ್ಸಕ್ಕೆ ಏರ್ಬೇಕು. ನಿಮ್ಮ ಅತ್ತೆನೇ ಬಂದು ನೋಡು. ನಿಮ್ಮ ಅತ್ತೆ ಬಂದಲ್ಲ, ನೀನೇ ಬಾ. ನಿನ್ ಗಂಡ ಬಂದ್ರೆ ನಿಮ್ಮ ಅತ್ತೆನೇ ಉಂಬ ಕಿಕ್ತಾಳೆ. ಅದು ಗೊತ್ತಾಯ್ತು. ನಾನು ಹೋಗಲ್ಲ. ಆ ರಂಗಮ್ಮ ಅಷ್ಟು ಪ್ರೀತಿಯಿಂದ ನಿನ್ ಕರಿತಾ ಇದ್ದಾಳೆ, ನೀನೇ ಹೋಗು. ನೀನಾದ್ರೆ ಚೆನ್ನಾಗಿ ಕೆಲಸ ಮಾಡ್ತೀಯಾ ಅಂತನ ಕರೀತಾಳೆ. ಹೋಗು ಹೋಗ್ ಬರೋಗು. ನಾನೇನೆ ಮನೆಯಾಗಿದ್ದು ನಿನ್ ಗಂಡ ಬಂದ್ರೆ ಉಂಬಕ್ಕು ಇಕ್ತೀನಿ, ಹೋಗು. ಹಂಗಲ್ಲ ಅತ್ತೆ, ಅದು ಇಲ್ಲ ಇದು ಇಲ್ಲ. ಆ ರಂಗಮ್ಮ ನಿನ್ ಕರಿತಾ ಇರೋದು. ನಿನ್ ಕರೆದ್ಮೇಲೆ ನೀನೇ ಹೋಗ್ಬೇಕು. ಹೋಗು. ಬಾರೆ ಗಂಗಿ, ನಿಮ್ಮ ಅತ್ತೆನೇ ಹೇಳ್ತಾ ಇದ್ದಾಳಲ್ಲ, ನಿಮ್ಮ ಅತ್ತೆ ಇದ್ದು ಉಂಬ ಕಿಕ್ತಾಳಂತೆ, ನೀನು ಬಾ. ಹೋಗಲ್ವೇನತ್ತೆ ನೀನು? ನಾನು ಹೋಗಲ್ಲ, ನೀನೇ ಹೋಗು. ಹೆಂಗು ನಿಮ್ಮ ಮಾವ ಬಂದು ಮೊಮ್ಮಗುನ ಕರ್ಕೊಂಡೋಗಿ ನಾಳೆ ಕರ್ಕೊಂಬರ್ತೀನಿ ಅಂತ ಕರ್ಕೊಂಡೋಗ್ಯವನೆ. ಇವತ್ತು ನಾಳೆ ಕೊಯ್ನೇನು ಆ ಹುಡುಗನ ಕರ್ಕೊಂಬರಲ್ಲ, ಎಲ್ಲ ಗೌಡ್ರಿಗೆ ತೋರ್ಸ್ಕೊಂಬರ್ತೀನಿ, ಕರ್ಕೊಂಡೋಗ್ತೀನಿ, ಆಗ್ಲಾಗ್ಲ ಕರ್ಕೊಂಬ ನಿಮ್ಮ ಮೊಮ್ಮಗುನ ಅಂತ ಹೇಳ್ತಾನೆ ಅಂತ ನಿಮ್ಮ ಮಾವ ಬೇರೆ ಕರ್ಕೊಂಡೋಗ್ಯವನೆ. ಇನ್ನೇನು ಆ ಹುಡುಗನ ಕಾಟಿಲ್ಲ ಏನೂ ಇಲ್ಲ. ನಿನ್ ಗಂಡ ಗುಂಬಕ್ಕೆ ಇವಾಗ ಬಂದಾಗ ನಾನೇ ಇರ್ತೀನಿ. ನೀನೇ ಹೋಗಿ ಬರೋಗಿ ಹೋಗು. ಅಯ್ಯೋ ಸಾಕಮ್ಮ, ಅವಳೇ ನಿನ್ ಬಂದು ನಾನು ಅರ್ಧ ಗಂಟೆ ಬಂದು ಬಿಡ್ತಾಳೆ. ಅರ್ಧ ಗಂಟೆ ಮಾಡೋಂಥ ಕೂಲಿ ಏನೈತಿ ರಂಗಮ್ಮ? ನಾನು ಕೂಲಿ ಕರಿತಾ ಇಲ್ಲ. ಇವತ್ತು ನಮ್ಮ ಮನೆಗೆ ಹಿರಿಯರ್ ಪೂಜೆ ಮಾಡ್ತಾ ಇದೀವಿ. ಅದಕ್ಕೇನೆ ಒಂದಿಷ್ಟು ಕೋಳಿ ಸಾರು ಕುರಿ ಸಾರು ಮಾಡಿದೀವಿ, ಎಡೆ ಇಕ್ಕಿದ್ವಿ. ಅದಕ್ಕೆ ನಾಲ್ಕು ಕರೆದು ತುಂಬ ಕಿಕ್ಕನ ಅಂತಾನ ಗಂಗಿನ ಕರಿಯಕ್ ಬಂದಿದ್ದು. ಮಟನ್ ಸಾರು ಮಾಡಿದೀವಿ, ಉಂಡು ಬರೀ ಅಂತ ಬಾರಮ್ಮ ಅಂತಾನ. ಅದಕ್ಕೆ ಅವಳು ನಾನು ಬರಲ್ಲ, ನಮ್ಮ ಅತ್ತೆನ ಕೊಡಿಸ್ತೀನಿ ಅಂದ್ಲು. ನೀನ್ ಬರಲ್ಲ ಅಂತ ಇದೀಯಾ, ನೀನೇ ಹೋಗು ಅಂತಾನ. ಸರಿ ಆಯ್ತು ಬಿಡು ಗಂಗಿ, ನೀನೇ ಬಾರಿ. ಸರಿ ಆಯ್ತು ಕಣ್ರಂಗಕ್ಕಯ್ಯ, ನಮ್ಮ ಅತ್ತೆ ಬರಲ್ಲ ಅಂತಂದ್ರೆ ನಾನಿನ್ನೇನ್ ಮಾಡೋಣ, ನಾನೇ ಬರ್ತೀನಿ ನಡಿ. ಇನ್ನ ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ. ಅಂದ್ರೆ ಇವಳು ರಂಗಮ್ಮ ಕೂಲಿ ಕರಿತಾ ಇಲ್ವಾ? ಮಟನ್ ಸಾರು ಚಿಕನ್ ಸಾರು ಹೋಗಿ ಊಟ ಮಾಡಕ್ಕ ಕರಿತಾ ಇರೋದು. ಅಯ್ಯೋ ನಾನು ಕೂಲಿ ಅನ್ಕೊಂಡು ನೀನೇ ಹೋಗು ಅಂತ ಹೇಳ್ಬಿಟ್ನಲ್ಲ. ಅಯ್ಯಯ್ಯೋ ಇದೇನಪ್ಪ ಇದು, ಹಿಂಗೆ ಮಾಡ್ಕೊಬಿಟ್ಟೆ. ನಾನು ಕೈಯಾರೆ ನಾನೇ ಹಾಳು ಮಾಡ್ಕೊಂಬಿಟ್ಟನಲ್ಲಪ್ಪ. ಕುರಿ ಸಾರ್ನಾಗೂ ಉಣ್ಬೋದಾಗಿತ್ತು ಇವತ್ತು ತೃಪ್ತಿಯಾಗಿ. ಅಯ್ಯೋ ಸರಿ ಬಾ, ಹಂಗ ನಾನು ಹೋಗಿರ್ತೀನಿ. ಗಂಗಿ ನೀವು ಈಟತ್ತು ಮಾತಾಡಿದ್ದು ಊಟದ ಬಗ್ಗೆನಾ? ಹೋಗು ಅಂತ ಹೇಳಿದ್ದು. ಹೌದತ್ತೆ, ಯಾಕೂ ಇಲ್ಲ, ನಾನೆಲ್ಲೋ ಕೂಲಿ ಕರಿಯಕ್ಕೆ ಬಂದವಳೇನೋ ಅಂತ ಅನ್ಕೊಂಡೆ. ಊಟ ಮಾಡಕ್ಕೆ ಮತ್ತೆ ಕರಿಯಕ್ಕೆ ಬಂದಿದ್ದು. ನಾನು ಹೋಗ್ಬರ್ತೀನಿ, ಅಯ್ಯಪ್ಪ ಬಂದ್ರೆ ಉಂಬಕ್ಕಿಕ್ಕು ಹಂಗ. ಹೌದಾ, ಸರಿ ಆಯ್ತು ಬಿಡು. ಅಯ್ಯೋ ಈಗ ಹೋಗ್ತೀನಿ ಅಂತ ಹೇಳಿದ್ರೆ ಇವಳು ಏನಾದರೂ ಅಂದ್ಬಿಡ್ತಾಳೆ. ನೋಡು ಕೂಲಿ ಆದರೆ ಹೋಗಲ್ಲ ಅಂತಿದ್ದೆ, ಉಂಬಕ್ಕಾದ್ರೆ ಹೋಗ್ತೀನಿ ಅಂತಾಳೆ. ಸಕಮ್ಮ ಏನು ಮಾಡ್ತಾ ಇದೀಯೇ? ಏನು ಮಾಡೋಣ, ಏನಿಲ್ಲ. ಏನು ಸಮಾಚಾರ, ಏನು ಹೇಳು. ಅಲ್ವೇ, ಆ ಕಾಳಮ್ಮಗೂ ತಿಪ್ಪೆಗೂ ಊರಿನ ಕಸ ಎತ್ರಿ ಅಂತ ಶಿಕ್ಷೆ ಕೊಟ್ಟವ್ರಂತೆ ಪಂಚಾಯತಿ ಕಡೆಯಿಂದನ. ನಿನಗೆ ಗೊತ್ತೇ? ಏನ್ ಹೇಳ್ತಾ ಇದೆಯಾ ಕದ್ರಜ್ಜಿ? ಹೌದಾ, ಶಿಕ್ಷೆ ಕೊಟ್ಟವ್ರ? ಅದೇ ಏನೋ ಕದ್ದು ಮುಚ್ಚಿ ಏನೋ ಊಟ ತಗೊಂಡು ಹೋಗ್ತಿದ್ರು ಅಂತ ಮಾತಾಡ್ತಿದ್ದು. ಹಂಗಾದ್ರೆ ಇವ್ರಿಗೂ ಶಿಕ್ಷೆ ಕೊಟ್ಟವ್ರ? ಹ್ಞೂ ಕಣೆ, ಶಿಕ್ಷೆ ಕೊಟ್ಟವ್ರಂತೆ ಗಂಗಿ. ಸಾಕಮ್ಮ, ನಿನಗೆ ಗೊತ್ತೇನೆ? ಗೊತ್ತೇಳು, ನನಗೆ ಗೊತ್ತಿಲ್ಲದೆ ಇರುತ್ತಾ? ಯಾಕಂದ್ ಕದ್ರಜ್ಜಿ, ಆ ಕಾಳಮ್ಮವ್ರಿಗೆ ಗೊತ್ತಾಗದ್ ಬೇಡವಾ? ಮೊದ್ಲೇ ಕರ್ದು ಹೇಳಿದಾರೆ, ಹಿಂಗೆ ಯಾರು ಊಟ ತಗೊಂಡು ಕೊಡಂಗಿಲ್ಲ ಅಂತಾನೆ. ಗೊತ್ತಿದ್ದು ಕದ್ದು ಮುಚ್ಚಿ ತಗೊಂಡೋಗಿ ಕೊಟ್ರೆ ಮತ್ತೆ ಶಿಕ್ಷೆ ಕೊಡದೆ ಇನ್ನೇನ್ ಮಾಡ್ತಾರೆ?
ಅಷ್ಟು ಬುದ್ಧಿ ಬೇಡವಾ ಅವ್ರಿಗೆ? ಗಂಗಿ, ಅದು ಕಾಳಮ್ಮನ ಐಡಿಯಾ ಅಲ್ವಂತೆ. ಯಾರೋನ ಹೇಳಿದ್ರಂತೆ, ನಮ್ಮೂರಿನ ಯಾರೋ ಹೆಂಗಸ್ರು ಆ ಕಾಳಮ್ಮಗೆ ಹೇಳ್ಕೊಟ್ಟಿದ್ರಂತೆ. ಅದ್ ಯಾರು ಹೇಳ್ಕೊಟ್ರು ಏನೋ, ಒಟ್ನಲ್ಲಿ ಗೊತ್ತಿಲ್ಲ, ಯಾರೋ ಮಾತಾಡ್ತಿದ್ರಲ್ಲಿ. ಕಾಳಮ್ಮಗೆ ಯಾರ ಹೇಳ್ಕೊಟ್ಟವ್ರಂತೆ, ಹಿಂಗೆ ಗೊತ್ತಾಗ್ದಂಗೆ ಊಟ ತಗೊಂಡೋಗಿ ಕೊಡು, ಅವಾಗ ನಿನ್ ಗಂಡಗೆ ನಿನ್ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ, ಅವಾಗ ದೇವಮ್ಮನ ಹತ್ರ ಹೋಗಲ್ಲ ಅಂತನ ಅದು ಯಾವಳು ಹೇಳ್ಕೊಟ್ರು ಏನು? ಬುದ್ಗೆಟ್ಟವು. ಅವಳ ಮಾತು ಕೇಳ್ಕೊಂಡು ಈ ಕಾಳಮ್ಮ ಕದ್ದು ಮುಚ್ಚಿ ಊಟ ತಗೊಂಡೋಗಿ ಸಿಗಾಕೊಂಡು ಈಗ ನೋಡು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಹೌದಾ? ಅಲ್ಲ ಅಂದ್ರೆ ಅಂತ ಮನೆಯೊಳ ಐಡಿಯಾ ಕೊಟ್ಟಿದ್ಯಾರು? ಯಾರಂತೆ? ಯಾವಳ ಗೊತ್ತಿಲ್ಲಮ್ಮ, ಒಟ್ನಲ್ಲಿ ಹಿಂಗೆ ಯಾರೋ ಮಾತಾಡ್ತಿದ್ರು. ಕಾಳಮ್ಮನೂ ಏನು ಅವಳೇ ಸ್ವಂತವಾಗಿ ಯೋಚನೆ ಮಾಡಿಲ್ಲ, ಯಾರೋ ಹೇಳ್ಕೊಟ್ಟಿರೋ ಮಾತು ಕೇಳ್ಕೊಂಡು ಇಂಥ ಕೆಲಸ ಮಾಡ್ಯವಳೆ, ಗಂಡನ್ನ ಹೋಲಿಸ್ಕೊಂಬಕ್ ಮಾಡಿರೋ ಬದುಕಿದು. ಆದ್ರೆ ಸಿಗಾಕೊಂಡು ಈಗ ಅವಳಿಗೆ ಕಸ ಎತ್ತ ಕೆಲಸ ಬಂದೈತಿ ಅಂತನ ಯಾರೋ ಮಾತಾಡ್ತಿದ್ರಮ್ಮ. ಈ ಕಾಳಮ್ಮಗೂ ಮತ್ತೆ ಆ ತಿಪ್ಪೆಗೂ ಕೊಟ್ಟಿರೋ ಶಿಕ್ಷೆಯ ಜೊತೆಗೆ ಐಡಿಯಾ ಕೊಟ್ಲಲ್ಲ ಅಯ್ಯಮ್ಮ ಆ ಕಾಳಮ್ಮವ್ರಿಗೆ, ಅವಳಿಗೆ ಮೊದ್ಲು ಇಂಥ ಶಿಕ್ಷೆ ಕೊಡ್ಬೇಕಾಗಿತ್ತು. ಯಾಕಂದ್ರೆ ಆ ಅಮ್ಮನೆ ತಾನಿ ಹಿಂಗೆ ಕದ್ದು ಮುಚ್ಚಿ ಊಟ ತಗೊಂಡೋಗು ಅಂತ ಐಡಿಯಾ ಕೊಟ್ಟಿರೋದು. ಯಾರು ಅಂತ ಗೊತ್ತಿಲ್ವಂತ ಅವ್ರಿಗೆ, ಪಂಚಾಯಿತಿಯರಿಗೆ ಇಲ್ಲ ಗೊತ್ತಿಲ್ಲ. ಅವ್ರಿಗೇನ್ ಗೊತ್ತೈತಿ? ಅವ್ರೇನು ಅಂತದೆಲ್ಲನ ಐಡಿಯಾ ಕೊಟ್ಟಾರ ಯಾರು, ಐಡಿಯಾ ಕೊಟ್ಟದ ಯಾರು ಅಂತ ಏನು ವಿಚಾರಿಸಿಲ್ಲ ಅವರು. ಸುಮ್ಮನೆ ತಪ್ಪು ಮಾಡಿರೋ ಸಿಗಾಕೊಂಡಿರೋರಿಗೆ ಶಿಕ್ಷೆ ಕೊಟ್ಟಾರ ಅಷ್ಟೇನೆ. ಅಲ್ಲ, ತಪ್ಪು ಮಾಡಿರೋರ್ಗಿಂತನ ಅದಕ್ಕೆ ತಪ್ಪು ಮಾಡ್ರಿ ಹಿಂಗ್ ಮಾಡ್ರಿ ಅಂತ ಹೇಳ್ಕೊಟ್ಟಿರೋರಿಗೆ ದೊಡ್ಡ ಶಿಕ್ಷೆ ಕೊಡ್ಬೇಕಾಗಿತ್ತು. ಗಂಗೆ ಏನ್ ಹೇಳ್ತಾ ಇದ್ಯಾ? ಅಯ್ಯೋ, ಯಾರೋ ಐಡಿಯಾ ಏನೋ ಕೊಟ್ಟವ್ರೆ, ಅದನ್ನ ಕೇಳೋರು ಅವ್ರೆಂತವ್ರು? ಸುಮ್ನಿರು, ನೀನೇ ಅದ್ ಕತೆ ಹಿಂಗಾಡ್ತಾ ಇದ್ಯಾ? ನಾನು ಹೇಳಿದ್ದು ಐಡಿಯಾ ಕೊಟ್ಟಿರೋರ್ಗೆ ಅವ್ರಿಗೂ ಶಿಕ್ಷೆ ಆಗ್ಬೇಕು ಅಂತ ಹೇಳಿದ್ದು. ಕಣೆ ಪಾಪ ಕಾಳಮ್ಮ ಯಾರ್ದೋ ಮಾತು ಕೇಳಿ, ಯಾವಳದೋ ಮಾತು ಕೇಳಿ ನೋಡು ಇವತ್ತು ಸಿಗಾಕೊಂಡವಳೆ. ಅವಳು ಯಾವಳ ಏನು ಸುಡ್ಗಾಡು, ಅವಳನ್ನ ಸಿಕ್ಕಿದ್ರಂಗೆನೆ ಕಪ್ಪಳಕೆ ಬಿಡಬೇಕು ಅನ್ಸುತ್ತೆ. ಪಾಪ ಕಾಳಮ್ಮ ಇವತ್ತು ಮನೆ ಕೆಲಸದವಳು ಇಟ್ಕೊಂಡವಳೆ, ಮನೆ ಕೆಲಸ ಮಾಡಕ್ ಆಗಲ್ಲ ಅಂತಾನ. ಅಂತದ್ರಾಗ ಇವತ್ತು ಊರಾಗಿರೋ ಕಸ ಹೊಡೆಯೋ ಪರಿಸ್ಥಿತಿ ಬಂದೈತಿ ಆ ಕಾಳಮ್ಮಗೆ. ಪಾಪ ಅವಳು ಯಾವಳ ಮಾತ ಕೇಳಿ, ಏನ್ ದರಿದ್ರವು ಹೆಂಗ್ಸ್ಗಳಪ್ಪ, ಇಂಥ ಮನೆಯಾಳ್ ಬುದ್ಧಿ ಹೇಳ್ಕೊಡ್ತಾವೆ. ಮೊದ್ಲೇ ಗಂಡ ಊರಿಂದ ಹೊರಗೈತಾನೆ ಅಂತ ಚಿಂತೆ ಮಾಡ್ತಿದ್ಲ ಅಯ್ಯಮ್ಮ, ಈಗ ಇವಳುನು ಈಗ ಶಿಕ್ಷೆ ಅನುಭವಿಸಂಗಾಯ್ತು ಅವಳು ಯಾವಳ ಕೊಟ್ಟ ಮನೆಯಾಳ ಐಡಿಯಾದಿಂದಾನ. ಏನ್ ಹೆಂಗಸ್ರು ಏನ್ ಕತ್ತಿ, ಬರೇ ಇಂಥವೇ ಕಿತಾಪತಿಗಳು, ಹೆಂಗಸ್ರು ಒಬ್ರು ಸರಿ ಇಲ್ಲ. ಅಯ್ಯಯ್ಯೋ, ಐಡಿಯಾ ಕೊಟ್ಟಿದ್ದು ನಾನೇ ಅಂತ ಗೊತ್ತಾದರೆ ನನಗೆ ಶಿಕ್ಷೆ ಕೊಡ್ತಾರ. ಅಯ್ಯೋ, ಈ ಕದ್ರಿ ನೋಡ್ದ ಯಾವಳು ಏನು ಅಂತ ನನ್ನೇ ಬಾಯಿ ಬಂದಂಗೆ ಬೈಯದ, ಮನೆಯಾಳ ಮುಂಡೆ ಅದು ಇದು ಅಂತನ. ಅಯ್ಯೋ ದೇವರೇ, ಈ ಒಳ್ಳೆ ಪಜಿತಿ ಬಂತಲ್ಲಪ್ಪ. ನಾನೇನು ಕಾಳಮ್ಮನ ಮೆಚ್ಚನ ಅಂತ ಏನೋ ಒಂದು ಐಡಿಯಾ ಕೊಟ್ಟು ಏನೋ ಎಮ್ಮ ಕೇಳಿದ್ಲು, ನನ್ನ ಗಂಡು ನನ್ನ ಕಡೆಗೆ ಹೊಲಿಸ್ಕೊಂಬೋದು ಹೆಂಗೆ ಅಂತಾನ. ನಾನು ಸುಮ್ಮನೆ ಏನೋ ನನ್ನ ಮನ್ಸಿಗೆ ಬಂದಿದ್ದು ನಾನು ಹೇಳಿದೆ. ಈಗ ಅದರಿಂದನೇ ಆ ಕಾಳಮ್ಮ ಶಿಕ್ಷೆ ಅನುಭವಿಸಂಗಾಯ್ತು. ಅಯ್ಯಯ್ಯೋ, ಸದ್ಯ ನನ್ನ ಹೆಸರು ಎಲ್ಲೂ ಹೇಳಿಲ್ವಲ್ಲ ಅಯ್ಯಮ್ಮ ಯಾರಿಗೂ, ಅದೇ ನನ್ನ ಪುಣ್ಯ. ನನಗಂತೂ ಅವಳು ಯಾವಳು ಅಂತ ಗೊತ್ತಾದ್ರೆ ಕಪ್ಪಳಕ್ಕೆ ಬಿಡಬೇಕು ಅಂತ ಅನ್ಸುತ್ತೆ. ಮನೆಯಾಳ ಮುಂಡೆ ಇಂಥ ಮನೆಯಾಳ ಐಡಿಯಾನೆ ಕೊಡೋದು. ಏನು ಹೆಂಗಸ್ರಪ್ಪ, ಬದುಕು ಬಾಳು ಇಲ್ದೇ ಇರೋರಿಗೆ ಬರೇ ಇಂಥವು ಮನೆಯಾಳ ಬುದ್ಧಿ ಹೇಳ್ಕೊಡೋದೆ ನೋಡು. ಇಂಥವು ಹೇಳ್ಕೊಟ್ಟು ಅಮ್ಮೋರು ಕಾಳಮ್ಮೋರು ಊರಿಗೆ ದೊಡ್ಡ ಸಾವುಕಾತಿ ಅಂಥವ್ರು ಇವತ್ತು ಊರಿನ ಕಸ ಗುಡ್ಸೋಂಥ ಪರಿಸ್ಥಿತಿ ಬಂದೈತಿ ಆ ಮನೆಯಾಳ ಐಡಿಯಾ ಕೊಟ್ಟವಳಿಂದಾನ. ಅವಳು ಯಾಕೆ ಕೊಟ್ಟೋಗ, ಅವಳಿಗೆ ಬರಬಾರ್ದು ಬರ. ಕದ್ರಜ್ಜಿ, ಏನಿದು ಹಿಂಗ್ ಬೈತಾ ಇದೆಯಲ್ಲ? ಏನಾಗಿತ್ತು ನಿನಗೆ? ಯಾಕೆ ಹಿಂಗ್ ಆಡ್ತಾ ಇದ್ಯಾ? ಅಲ್ಲ, ನಿನಗೂ ಅವಳಿಗೂ ಏನ್ ಸಂಬಂಧ? ನಿನಗೇನು ತೊಂದರೆ ಆಗೈತಿ ಈಗ? ಇನ್ನೇನೆ ಕಾಳಮ್ಮವರು ನಮ್ಗೆ ಎಷ್ಟು ಸಹಾಯ ಮಾಡೋರು, ಏನಾರ ಕೇಳಿದ್ರೆ ಕೊಡೋರು. ಸಾರು ಪಾರು ಕೇಳಿದಾಗ ಏನೋ ಅಂತ ಒಳ್ಳೆಯವ್ರಿಗೆ ಇಂಥ ಪರಿಸ್ಥಿತಿ ಬಂದೈತಲ್ಲ, ಅದಕ್ಕೆ ನನಗೆ ಐಡಿಯಾ ಕೊಟ್ಟಿರೋಳ ಮೇಲೆ ಸಿಟ್ಟು. ಸುಮುಕುಕ್ಕ ಏನೋ ಮಾತಾಡ್ತಾ ಏನೋ ಹೇಳಿರ್ತಾರಮ್ಮ, ಅದಕ್ಕೆ ಅವಳ ಮೇಲೆ ಸಿಟ್ಟು ಮಾಡ್ಕೊಂಡ್ರೆ ಕೇಳೋರು ಇವ್ರಿಗೆ ಬುದ್ಧಿ ಇರ್ಬೇಕಾಗಿತ್ತು ಕಾಳಮ್ಮವ್ರಿಗೆ. ಇವರು ಅವಳ ಮಾತು ಯಾಕೆ ಕೇಳಬೇಕು? ನೀನ್ ನೋಡು ಕಾಳಮ್ಮವ್ರಿಗೆ ಬೈಯೋದ್ ಬಿಟ್ಟು ಐಡಿಯಾ ಕೊಟ್ಟವಳಿಗೆ ಬೈತಾ ಇದೆಯಲ್ಲ, ನಿನಗೇನ್ ಗೊತ್ತಾಗಲ್ವೇ? ಇದ್ಯಾಕತ್ತೆ ನೀನ್ ಯಾಕೆ ಹಿಂಗಾಡ್ತಾ ಇದ್ಯಾ? ಅಲ್ಲ, ಕಾಳಮ್ಮವ್ರು ಅಂದ್ರೆ ಎಷ್ಟೊಂದು ಗೌರವ ಇತ್ತು ನಿನಗೆ. ಅಗಲಾಗ್ಲ ಅಮ್ಮೋರೆ ಅಂತ ಹೋಗ್ತಿರ್ತಿದ್ದೆ ಅವಾಗ. ನೀನ್ ಯಾಕೆ ಇವತ್ತು ಕಾಳಮ್ಮವ್ರನ್ನ ಬೈಯೋದಲ್ವಾ ಅಂತ ಹೇಳ್ತಾ ಇದ್ದೀರಾ? ಅಲ್ಲ, ಐಡಿಯಾ ಕೊಟ್ಟವಳದು ಮೊದಲನೇ ತಪ್ಪು, ಕೇಳಿದ್ದು ಎರಡನೇ ತಪ್ಪು ಕಾಳಮ್ಮವ್ರದು. ಇಬ್ರು ತಪ್ಪು ಮಾಡಿರೋರೇನೆ. ಅಲ್ಲ, ಐಡಿಯಾ
ಕೊಟ್ಟವರು ಏನೋ ಹೇಳ್ತಾರಪ್ಪ, ಕೇಳೋರಿಗೆ ಬುದ್ಧಿ ಇರ್ಬೇಕು ತಾನೆ, ಹಂಗೆ ಮಾಡಬಾರ್ದು ಅಂತ ಗೊತ್ತಾಗ್ಬೇಕು ತಾನೆ ಅವ್ರಿಗೆ ದೊಡ್ಡವ್ರಿಗೆ. ಸುಮೀರ್ ಐಡಿಯಾ ಕೊಟ್ಟೋದೇನೋ ತಪ್ಪಿಲ್ಲ, ಎಲ್ಲ ತಪ್ಪು ಕಾಳಮ್ಮವ್ರದೇ. ಇದ್ಯಾಕೆ ಸಾಕಮ್ಮ, ಅಲ್ಲ ಏನೇ ಇದಾದ್ರೂ ಏನೇ ಆದ್ರೂ ಕಾಳಮ್ಮವ್ರನ್ನ ಮಾತ್ರ ನೀನು ಬಿಟ್ಕೊಡ್ತಿರ್ಲಿಲ್ಲ, ಇವತ್ತೇನೆ ಕಾಳಮ್ಮವ್ರನ್ನೇ ಬಿಟ್ಕೊಡ್ತಾ ಇದೆಯಾ? ಯಾರಿಗೋಸ್ಕರ? ಐಡಿಯಾ ಕೊಟ್ಟವಳೇನಾದ್ರೂ ನಿನಗೆ ಗೊತ್ತಾ, ಅಥವಾ ನಿಮ್ಮ ಸಂಬಂಧಿಕಳ, ಅಥವಾ ನಿನಗೆ ಹೆಚ್ಚು ಹತ್ರ ಇರೋಳ ಅವಳು? ಅಯ್ಯೋ ಹೋಗದ್ರಾಜಿ ನೀನೊಬ್ಳು. ಗಂಗಿ, ನೀನು ಅಲ್ಲಿ ರಂಗಮ್ಮನ ಮನೆಗೆ ಕುರಿ ಸಾರು ನೀನು ಹೋಗ್ತೀಯೋ ಇಲ್ವೋ ಹೇಳು, ನಾನೇ ಹೋಗ್ತೀನಿ ಅತ್ತ. ಹೋಗಲ್ಲ ಅಂದಲ್ಲ, ಅದಕ್ಕೆ ತಾನೆ ನಾನೇ ಹೋಗ್ತೀನಿ ಅಂತ ಹೇಳಿದ್ದು. ಸರಿ, ನಾನು ಹೋಗಿ ಬರ್ತೀನಿ. ಅಯ್ಯೋ ಹೋಗಿ ಬಿಟ್ಲೆ, ನನ್ನೇ ಹೋಗು ಅಂತಾಳೆ ಅಂತ ಅನ್ಕೊಂಡ್ರೆ ಹೋಗೇ ಬಿಟ್ಲಲ್ಲಪ್ಪ. ಏನೇ ಎಲ್ಲಿಗೆ ಹೋಗಿದ್ದು? ಏನೇ ಊಟಕ್ಕೆ ಕೆಮ್ತಿದ್ಲು? ರಂಗಮ್ಮನ ಮನೆಗೆ ಏನು ಮಾಡ್ಯವ್ರಿ? ಹೋಗು, ಅಲ್ಲಿ ನೀನು ತಿಥಿ ಮಾಡ್ತಾ ಇದ್ದಾರಂತೆ, ಉಂಡು ಬರೋಗಿ ಹೋಗಿ. ಏನು ಹೇಳ್ತಾ ಇದೀಯ ಸಾಕಮ್ಮ? ಏನೇನೋ ಹೇಳ್ತಾ ಇದೆಯಮ್ಮ, ನಾನೇ ಹೋಗಿ ನೋಡ್ತೀನಿ ಬಿಡು ಅದೇನು ಅಂತಾನ. ಅಯ್ಯೋ ಇದೇನಪ್ಪ ಇದು, ನಾನೇ ಐಡಿಯಾ ಕೊಟ್ಟಿದ್ದು ಅಂತ ಗೊತ್ತಾದರೆ ನನಗೆ ಶಿಕ್ಷೆ ಕೊಡ್ತಾರಾ? ಅಯ್ಯಪ್ಪ ಬೇಡ ಬೇಡ, ಯಾರಿಗೂ ಗೊತ್ತಾಗದೆ ಬೇಡ. ಅಯ್ಯೋ ರಂಗಮ್ಮನ ಮನೆ ಕುರಿ ಸಾರು ಕೋಳಿ ಸಾರು ಎಲ್ಲ ನಾನು ನನ್ನ ಕೈಯಾರೆ ಕಳ್ಕೊಂಡ್ಬಿಟ್ನಲ್ಲಪ್ಪ. ಅಪಾರ್ಥ ಮಾಡ್ಕೊಂಡು ಕೂಲಿ ಕರಿಯಕ್ಕೆ ಬಂದೇವಳೆ ಅಂತ ಅನ್ಕೊಂಡು ಹೋಗತ್ತ. ಹೆಂಗೂ ಇವತ್ತು ಸಣ್ಣ ಹುಡುಗನೂ ಇರಲಿಲ್ಲ, ಅವ್ರ ತಾತನ ಜೊತೆಗೆ ಹೋಗಿತ್ತು ಆ ಗೌಡ್ರ ಮನೆಗೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.